ಭದ್ರಾವತಿಯ ಚಾಮೇಗೌಡರ ಏರಿಯಾದ ರೈಲ್ವೆ ನಿಲ್ದಾಣದ ಮುಂದೆ ನಟ ದಿವಂಗತ ಪುನೀತ್ ರಾಜ್ಕುಮಾರ್ ಅವರ ಕಂಚಿನ ಪ್ರತಿಮೆಯನ್ನ ನಟನ ಧರ್ಮಪತ್ನಿ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅನಾವರಣಗೊಳಿಸಿದರು. ಭದ್ರಾವತಿಯ ರೈಲ್ವೆ ನಿಲ್ದಾಣದ ಮುಂಭಾಗದಲ್ಲಿ ದೊಡ್ಡ ಟೆಂಟ್ನ ನಿರ್ಮಿಸಿ ಸಮಾರಂಭ ನಡೆಸಲಾಯಿತು. ಡಾಕ್ಟರ್ ರಾಜ್ಕುಮಾರ್ ಮತ್ತು ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅಭಿಮಾನಿಗಳ ಬಳಗ ಈ ಕಾರ್ಯಕ್ರಮವನ್ನು ಆಯೋಜಿಸಿತ್ತು. ಡಾಕ್ಟರ್ ರಾಜ್ಕುಮಾರ್ ಮತ್ತು ಪುನೀತ್ ರಾಜ್ಕುಮಾರ್ ಅವರ ಕಂಚಿನ ಪುತ್ಥಳಿಯನ್ನ ಜೊತೆಯಲ್ಲೇ ನಿರ್ಮಿಸಿ ಡಾಕ್ಟರ್ ರಾಜ್ಕುಮಾರ್ ಮತ್ತು ಡಾಕ್ಟರ್ ಪುನೀತ್ ರಾಜ್ಕುಮಾರ್ ದೇಗುಲ ಎಂದು ನಾಮಕರಣವನ್ನ ಮಾಡಲಾಗಿದೆ. ತಲಾ 5 ಲಕ್ಷ ರೂಪಾಯಿಯಲ್ಲಿ ಇಬ್ಬರ ಕಂಚಿನ ಪ್ರತಿಮೆಗೆ ವೆಚ್ಚ ತಗುಲಿದರೆ ದೇಗುಲ ನಿರ್ಮಾಣಕ್ಕೆ 35 ಲಕ್ಷ ರೂಪಾಯಿ ವ್ಯಯಿಸಲಾಗಿದೆ. ಕಾರ್ಯಕ್ರಮದಲ್ಲಿ ಭದ್ರಾವತಿ ಶಾಸಕ ಬಿಕೆ ಸಂಗಮೇಶ್, ಅಶ್ವಿನಿ ಪುನೀತ್ ರಾಜ್ಕುಮಾರ್ ಸೇರಿದಂತೆ ಅನೇಕ ಸಾರ್ವಜನಿಕರು ಹಾಜರಿದ್ದರು. ಇನ್ನು ಈ ವೇಳೆ ರಕ್ತದಾನ ಶಿಬಿರ, ಸಾರ್ವಜನಿಕರಿಗೆ ಪುನೀತ್ ರಾಜ್ಕುಮಾರ್ ಅಭಿಮಾನಿಗಳು ಅನ್ನ ಸಂತರ್ಪಣೆ ಮಾಡಿದರು. ಕರ್ನಾಟಕ ರಾಜ್ಕುಮಾರ್ ಅವರ ಪುತ್ಥಳಿ ಮತ್ತೆ ದೇಗುಲ ಇರುವಂತದ್ದನ್ನು ನಾವು ನೋಡಿದ್ವಿ. ನಾವು ಎಲ್ಲೂ ನೋಡಿಲ್ಲ ಭದ್ರಾವತಿಯಲ್ಲಿ. ಹಾಗಾಗಿ ಭದ್ರಾವತಿಗೆ ಅದಕ್ಕೆ ಬಲಗೈ ಬಂಟರಾಗಿ ನಿಂತಿದ್ದ ನಮ್ಮ ಕುಮಾರ ಅಭಿಮಾನಿಗಳ ಸಂಘ ಹಾಗೂ ಕುಮಾರಣ್ಣನವರು ಒಟ್ಟು ತಾಯಿ ನಮ್ಮ ಜೊತೆಲಿದ್ದಾರೆ. ನಮ್ಮ ಚಿಕ್ಕ ನಗುವಿಗೆ ನಮ್ಮೆಲ್ಲರ ಪ್ರೀತಿಯ ಒಡೆಯ ಅಭಿಮಾನಿಗಳ ಪರಮಾತ್ಮ ಕನ್ನಡಿಗರ ಅಪ್ಪು ಕರ್ನಾಟಕ ರತ್ನ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಪರವಾಗಿ ಅವರ ಎಲ್ಲ ಅಭಿಮಾನಿಗಳು ಕೂಡ ನನ್ನ ನಮಸ್ಕಾರಗಳು. ಇವತ್ತು ಪುನೀತ್ ರಾಜ್ಕುಮಾರ್ ಅವ್ರನ್ನ ನೆನೆಸ್ಕೊಂಡ್ರೆ ಜಾಸ್ತಿ ಹೆಚ್ಚು ಮಾತಾಡಬಾರದು. ನಿಮ್ಮ ಈ ಪ್ರೀತಿಗೆ ನಾನು ಒಟ್ಟು ತುಂಬ ಜಾಸ್ತಿ ಹೆಚ್ಚು ಮಾತಾಡಬಾರದು. ನಿಮ್ಮ ಈ ಪ್ರೀತಿಗೆ ನಾನು ಒಟ್ಟು ತುಂಬ ಜಾಸ್ತಿ ಹೆಚ್ಚು ಮಾತಾಡಬಾರದು. ನಿಮ್ಮ ಈ ಪ್ರೀತಿಗೆ ನಾನು ಒಟ್ಟು ತುಂಬ ಸದಸ್ಯರು